ಸ್ಟಾಕ್ ಮಾರ್ಕೆಟ್ ಕಳೆದ 1.5 ವರ್ಷದಿಂದನೂ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಇಂಡೆಕ್ಸ್ಗಳು ನೋಡಿದ್ರೆ ಅಲ್ಲೇ ಇದಾವೆ, ಅಂದ್ರೆ ನಿಫ್ಟಿ 50 ಇರ್ಬೋದು, ನಿಫ್ಟಿ 100 ಇಂಡೆಕ್ಸ್ ಇರ್ಬೋದು, ಅವಲ್ಲೇ ಇದಾವೆ. ಬಟ್ ಕೆಳಗಡೆ ಅಂಡರ್ಲೈನ್ ಸ್ಟಾಕ್ಸ್ಗಳು ಮಾತ್ರ 30 to 40% ಡೌನ್ ಆಗಿದಾವೆ. ಮಿಡ್ ಅಂಡ್ ಸ್ಮಾಲ್ ಕಂಪ್ನಿಗಳಲ್ಲಿ ಮೆಜಾರಿಟಿ ಆಫ್ ದಿ ಕಂಪ್ನಿಗಳು 30 to 50% ಡೌನ್ ಆಗಿದಾವೆ. ಯಾಕಂದ್ರೆ 2022ರಿಂದ 24ವರೆಗೂ ಕಂಟಿನ್ಯೂಸ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಗಳು ಸಖತ್ತು ರಿಟರ್ನ್ ಕೊಟ್ಟಿದ್ವು, ಸಖತ್ತು ಮೇಲ್ ಹೋಗಿದ್ವು. ಈ ರೀಸನ್ ಇಂದ ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಆಗಿತ್ತು, ಎಷ್ಟೋ ಸ್ಟಾಕ್ಸ್ಗಳು ಓವರ್ ವ್ಯಾಲ್ಯೂಡ್ ಆಗಿದ್ವು. ಅದಕ್ಕೇನೆ ತುಂಬಾ ಇನ್ವೆಸ್ಟರ್ಸ್ ಆ ಶೇರ್ಗಳನ್ನ ಸೆಲ್ ಮಾಡಿರೋ ಕಾರಣದಿಂದ ಈ ಪ್ರೈಸ್ ಕೆಳಗೆ ಬರ್ತಾ ಇದೆ. ಬಟ್ ನಿಮಗೆಲ್ಲರಿಗೂ ಗೊತ್ತಿರಂಗೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ನಡೆಯುತ್ತೆ ಅಂದ್ರೆ ಸೆಂಟಿಮೆಂಟ್ ಇಂದ. ಅದಕ್ಕೇನೆ ಸೆನ್ಸೆಕ್ಸ್ಗೂ ಕೂಡ ಸೆಂಟಿಮೆಂಟ್ ಇಂಡೆಕ್ಸ್ ಅಂತ ಕರೀತಾರೆ. ಸೆನ್ಸೆಕ್ಸ್ ಫುಲ್ ಫಾರ್ಮೇನೆ ಸೆಂಟಿಮೆಂಟ್ ಇಂಡೆಕ್ಸ್ ಅಂತ. ಮಾರ್ಕೆಟ್ ಇರೋದೇ ಸೆಂಟಿಮೆಂಟ್ ಮೇಲೆ. ಒಂದೊಂದ್ಸಲ ಸೆಂಟಿಮೆಂಟ್ ಫುಲ್ ಪಾಸಿಟಿವ್ ಆಗಿಬಿಡುತ್ತೆ, ₹100 ಬೆಲೆ ಬಾಳೋ ಸ್ಟಾಕಿಗೆ ಮಾರ್ಕೆಟ್ ₹1000 ವ್ಯಾಲ್ಯೂ ಕೊಡುತ್ತೆ. ಒಂದೊಂದ್ಸಲ ಸೆಂಟಿಮೆಂಟ್ ಉಲ್ಟಾ ಆದಾಗ ₹1000 ಬೆಲೆ ಬಾಳೋ ಸ್ಟಾಕಿಗೆ ಮಾರ್ಕೆಟ್ ₹100 ವ್ಯಾಲ್ಯೂ ಕೊಡುತ್ತೆ. ಇದು ಇವತ್ತಲ್ಲ, ಮುಂಚಿಂದನೂ ಆಗ್ತಾ ಬಂದಿದೆ, ಮುಂದೇನೂ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಈ ತರ ಬಿದ್ದಿರೋ ಮಾರ್ಕೆಟ್ ಅಲ್ಲಿ ಎದ್ಕೊಂಡು ಓಡೋಗಬಾರ್ದು. ನಾವೇನ್ ಮಾಡ್ತೀವಿ ಹೇಳಿ, ಜನ ಮೇಲಿದ್ದಾಗ ಬೈ ಮಾಡ್ತೀವಿ, ಕೆಳಗಿದ್ದಾಗ ಸೆಲ್ ಮಾಡ್ತೀವಿ. ಬಟ್ ನಿಜವಾಗ್ಲೂ ಎಲ್ಲಿ ದುಡ್ಡು ಮಾಡಕ್ಕಾಗತ್ತೆ ಹೇಳಿ? ಕೆಳಗಿದ್ದಾಗ ಬೈ ಮಾಡಬೇಕು, ಮೇಲಿದ್ದಾಗ ಸೆಲ್ ಮಾಡ್ಬೇಕಲ್ವಾ? ಅದಕ್ಕೇನೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೆಜಾರಿಟಿ ಆಫ್ ದ ರಿಟರ್ನ್ ಪಡಿಬೇಕಂದ್ರೆ ನಾವು ಬಿಯರ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಬೇಕು. ಬಿಯರ್ ಮಾರ್ಕೆಟ್ ಅಂದ್ರೆ ಈ ತರ ಮಾರ್ಕೆಟ್, ಡೌನ್ ಇರೋ ಮಾರ್ಕೆಟ್. ಇವಾಗ ನಮಗೆ ಒಳ್ಳೊಳ್ಳೆ ಕಂಪ್ನಿಗಳು ತುಂಬಾ ಚೀಪ್ ಪ್ರೈಸ್ ಅಲ್ಲಿ ಸಿಗ್ತವೆ. ಅದಕ್ಕೇನೆ ನಾವು ಇಂಥ ಟೈಮ್ ನ ಉಪಯೋಗಿಸ್ಕೊಳ್ಬೇಕು, ಒಳ್ಳೊಳ್ಳೆ ಕಂಪ್ನಿಗಳನ್ನ ಹುಡುಕೋದ್ರಲ್ಲಿ. ಈ ವಿಡಿಯೋದಲ್ಲಿ ನಾವು ಕ್ವಾಲಿಟಿ ಸ್ಟಾಕ್ಸ್ಗಳು ಯಾವ್ದು ಜಾಸ್ತಿ ಬಿದ್ದಿದೆ ಅಂತ ಸ್ಟಾಕ್ಸ್ಗಳನ್ನ ಹುಡ್ಕೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ತುಂಬ ಸ್ಟಾಕ್ಸ್ನ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಯಾವುದೂ ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಶನ್ ಅಂತ ಟ್ರೀಟ್ ಮಾಡಬೇಡಿ. ಇದು ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ ಸ್ಕ್ರೀನರ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದಿದ್ರೆ ಭಾಳ ಜನ ಯಾರು ಬಡವರೇ ಇರ್ತಾ ಇರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಜಸ್ಟ್ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಇದ್ದಂಗೆ. ಇದು ಇನಿಷಿಯಲ್ ರಿಸರ್ಚ್ಗೋಸ್ಕರ ಯೂಸ್ ಮಾಡಬೇಕು. ಇದು ನೋಡೋಗಿ ಡೈರೆಕ್ಟ್ ಆಗಿ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ. ಮಾರ್ಕೆಟ್ ಕೆಳಗೆ ಬೀಳ್ಬೇಕಾದ್ರೆ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ FI ಸೆಲ್ ಮಾಡ್ತಿರ್ತಾರೆ, DI ಸೆಲ್ ಮಾಡ್ತಿರ್ತಾರೆ, ಮತ್ತೆ ಮ್ಯೂಚುವಲ್ ಫಂಡ್ಗಳು ರಿಡಮ್ಷನ್ ಫೇಸ್ ಮಾಡ್ತಿರ್ತವೆ. ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಲ್ಲ, ಎಷ್ಟೋ ಜನ ಇನ್ವೆಸ್ಟ್ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಏನಾದ್ರು ನೆಗೆಟಿವ್ ರಿಟರ್ನ್ ಬಂದರೆ ಮ್ಯೂಚುವಲ್ ಫಂಡ್ನ ವಿಡ್ರಾ ಮಾಡ್ತಾರೆ. ವಿಡ್ರಾ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಒಂದೇ ಸಲ ವಿಡ್ರಾ ಮಾಡಿದಾಗ ರಿಡಮ್ಷನ್ ಫೋರ್ಸ್ ಬರುತ್ತೆ. ಅವಾಗ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಏನು ಮಾಡಬೇಕಾಗುತ್ತೆ, ಸೆಲ್ ಮಾಡಬೇಕಾಗುತ್ತೆ. ಅವ್ರ ಹತ್ರ ಇರೋ ಸ್ಟಾಕ್ನ ಸೆಲ್ ಮಾಡಿ ಈ ಮ್ಯೂಚುವಲ್ ಫಂಡ್ ಅವರಿಗೆ ದುಡ್ಡು ಕೊಡಬೇಕಾಗುತ್ತೆ. ಅವಾಗ ಸೆಲ್ ಮಾಡಕ್ ಹೋದಾಗ ಮಾರ್ಕೆಟ್ ಕೆಳಗೆ ಬರುತ್ತೆ. ಫೋರ್ಸ್ಫುಲಿ ಸೆಲ್ ಮಾಡ್ತಾರೆ. ಅವಾಗ ಒಳ್ಳೆ ಸ್ಟಾಕ್ ಇರಲಿ, ಕೆಟ್ಟ ಸ್ಟಾಕ್ ಇರಲಿ, ಮಕಾಮುಲಾಜ್ ನೋಡಲ್ಲ. ಒಂದೊಂದ್ಸಲ ಆಲ್ಗಾರಿದಮ್ ಕೂಡ ನೆಗೆಟಿವ್ ನ್ಯೂಸ್ಗೆ ಆಟೋಮೆಟಿಕ್ಲಿ ಆರ್ಡರ್ ಪ್ಲೇಸ್ ಮಾಡ್ತಿರುತ್ತೆ. ಸೆಲ್ 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 ಅಂತ ಆರ್ಡರ್ ಪ್ಲೇಸ್ ಮಾಡ್ತಿರುತ್ತೆ. ಅವಾಗ ಏನಾಗುತ್ತೆ, ಗ್ರೇಟ್ ಕಂಪ್ನಿಗಳು ಕೂಡ ಈ ವೀಕ್ ಕಂಪ್ನಿಗಳ ಜೊತೆ ಕೆಳಗೆ ಬೀಳುತ್ತೆ. ಇಲ್ಲಿ ಗ್ರೇಟ್ ಕಂಪ್ನಿ, ವೀಕ್ ಕಂಪ್ನಿ ಅನ್ನೋ ಮ್ಯಾಟ್ರೇ ಇಲ್ಲ. ನಮ್ಮ ಬ್ರೈನ್ ಕೂಡ ಎವಾಲ್ವ್ ಆಗಿರೋದು ಹಿಂಗೇನೆ. ನಮ್ಮ ಬ್ರೈನಿಗೆ ಏನಾದರೂ ಪ್ಯಾನಿಕ್ ಅನ್ಸಿದ್ರೆ ಆ ಜಾಗ ಬಿಟ್ಟು ಓಡೋಗೋಕೆನೆ ನಮ್ಮನ್ನ ಟ್ರೈ ಮಾಡುತ್ತೆ ಹೊರತು ಅಲ್ಲಿ ಲಾಜಿಕ್ ಆಗಿ ಥಿಂಕ್ ಮಾಡೋಕ್ಕೆ ನಮ್ಮನ್ನ ಹೆಲ್ಪ್ ಮಾಡಲ್ಲ. ಎಕ್ಸಾಂಪಲ್, ನೀವು ಯಾವುದೋ ಒಂದು ಜಾತ್ರೆನಲ್ಲಿ ನಿಂತಿದ್ದೀರಾ, ಆ ಜಾತ್ರೆನಲ್ಲಿ ಯಾರೋ ಸಡನ್ಲಿ ಹೇಳ್ಬಿಟ್ರು ಇಲ್ಲೊಂದು ಹಾವು ಬಂದಿದೆ ಅಂತ. ಅವಾಗ ಜನ ಏನು ಮಾಡ್ತಾರೆ, ಸಡನ್ಲಿ ಆ ಜಾಗ ಬಿಟ್ಟು ಎಸ್ಕೇಪ್ ಆಗಕ್ಕೆ ನೋಡ್ತಾರೆ. ಅಲ್ಲಿ ಈ ಜಾಗದಲ್ಲಿ ಹಾವಿದೆಯೋ, ಈ ಜಾಗದಲ್ಲಿ ಹಾವಿದೆಯೋ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದೇ ಇಲ್ಲ. ಮನುಷ್ಯನ ಮೈಂಡ್ ಸೆಟ್ ಇರೋದೇ ಹಿಂಗೇನೆ. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಮೋಷನ್ ಬಹಳ ಮುಖ್ಯ ಆಗುತ್ತೆ ಇಂಟೆಲಿಜೆನ್ಸ್ ಗಿನ್ನ. ಎಮೋಷನ್ ಮತ್ತೆ ಇಂಟೆಲಿಜೆನ್ಸ್ ಎರಡೂ ಮಿಕ್ಸ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ಕಾಗುತ್ತೆ. ಇಲ್ಲಿ ಡೈರೆಕ್ಟ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಎಂತೆಂತ ಇಂಟೆಲಿಜೆಂಟ್ ಪೀಪಲ್ಗಳು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ. ಯಾಕಂದ್ರೆ ಎಮೋಷನಲ್ ಸ್ಟ್ರಾಂಗ್ ಇರಬೇಕು. ವಿಜಯ್ ಕೇಡಿಯಾ 10th ಫೇಲ್. ಇವತ್ತು ವಿಜಯ್ ಕೇಡಿಯಾ ನೆಟ್ವರ್ತ್ ಎಷ್ಟು? 2.5-3 ಕೋಟಿ ಇದೆ. ಹೆಂಗಾಯ್ತು? ಇಲ್ಲಿ ಇಂಟೆಲಿಜೆಂಟ್ ಅಷ್ಟೊಂದು ಮುಖ್ಯ ಅಲ್ಲ, ಎಮೋಷನ್ ಮುಖ್ಯ. 99% ಜನ ಯಾವ ರೀತಿ ಥಿಂಕ್ ಮಾಡ್ತಾರೆ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ರೆ ನಾವು ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡಬಹುದು. ಅದಕ್ಕೇನೆ ಇಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಬೇಕು, ಮಿಸ್ ಮಾಡ್ಕೊಬಾರ್ದು. ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಮೇಲೆ ಇರ್ಬೇಕಾದ್ರೆ ಮಾರ್ಕೆಟ್ ಹಿಂದೆ ಓಡೋಗ್ತೀವಿ. ಮಾರ್ಕೆಟ್ನ ಈಗ ನೋಡಿ, ನೀವು ರೀಸೆಂಟ್ ಆಗಿ ಸಿಲ್ವರ್ ಅಲ್ಲಿ ₹400 ಇದ್ದಾಗಲೇ ಎಷ್ಟೋ ಜನ ಹೋಗಿ ಇನ್ವೆಸ್ಟ್ ಮಾಡಿರೋದು. ಗ್ರಾಮಿಗೆ 4 ಲಕ್ಷ ಕೆಜಿಗೆ ಇರ್ಬೇಕಾದ್ರೆ ಎಷ್ಟೋ ಜನ, ಬಹಳ ಜನ ಹೋಗಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕದು ₹65 ಇರ್ಬೇಕಾದ್ರೆ ಗೊತ್ತಿರ್ಲಿಲ್ವಾ, ₹70 ಇರ್ಬೇಕಾದ್ರೆ ಗೊತ್ತಿರ್ಲಿಲ್ವಾ, ₹100 ಇರ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ಮೇಲ್ ಹೋದಾಗ್ಲೇ ತುಂಬಾ ಜನ ಹೋಗಿ ಇನ್ವೆಸ್ಟ್ ಮಾಡೋದು, ಮೇಲ್ ಹೋದಾಗ್ಲೇ ತುಂಬಾ ಜನಕ್ಕೆ ಗೊತ್ತಾಗೋದು, ಮೇಲ್ ಹೋದಾಗ್ಲೇನೆ ತುಂಬಾ ಜನ ಹೋಗಿ ಸಿಗಾಕೊಳ್ಳೋದು. ಇದನ್ನ ಪಿರಾಮಿಡ್ ಅಂತ ಕರೀತಾರೆ. ಪಿರಾಮಿಡ್ ಹೆಂಗಿರುತ್ತೆ ಹೇಳಿ? ಪಿರಾಮಿಡ್ ಬೇಸ್ ಲೆವೆಲ್ ಇದ್ದಾಗ ಯಾರಿಗೂ ಇಷ್ಟ ಇರಲ್ಲ, ಅದು ಯಾರಿಗೂ ಗೊತ್ತಿರಲ್ಲ. ಪಿರಾಮಿಡ್ ಈ ತರ ಆಗ್ತಾ ಹೋದಾಗ ಲೇಟ್ ಎಂಟ್ರಿ ಯಾರಾಗಿರ್ತಾರಲ್ಲ ಅವರೇ ಜಾಸ್ತಿ ದುಡ್ಡು ಕಳ್ಕೊಂತಾರೆ. ಅರ್ಲಿ ಎಂಟ್ರಿ ಯಾರಾಗಿರ್ತಾರೆ ಅವ್ರು ಯಾವತ್ತೂ ದುಡ್ಡು ಕಳ್ಕೊಳಕ್ ಚಾನ್ಸ್ ಇಲ್ಲ, ಬಿಕಾಸ್ ಅವರೇ ದುಡ್ಡು ಮಾಡ್ತಾರೆ. ಅದಕ್ಕೆ ಇಂಥ ಟೈಮ್ನ ನಾವು ಯೂಸ್ ಮಾಡ್ಕೊಬೇಕು. ಅದರಲ್ಲೂ ಈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಿದ್ದಿರೋ ಸ್ಟಾಕ್ಸ್ ಅಂದ್ರೇನೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್, ಬಿಕಾಸ್ ಅವೇನೇ ಓವರ್ ವ್ಯಾಲ್ಯೂಡ್ ಆಗಿದ್ವು. ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಯಾವ ಬಿದ್ದೇ ಇಲ್ಲ. ತುಂಬಾ ಬ್ಯಾಂಕ್ಗಳು ಮೇಲೆ ಹೋಗಿದಾವೆ ಹೊರತು ಕೆಳಗೆ ಬಂದಿಲ್ಲ. ಬ್ಯಾಂಕಿಂಗ್ ಸ್ಟಾಕ್ಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು. ರಿಲಯನ್ಸ್ ಒಂದು ವರ್ಷದಿಂದ ₹1,100 ಇತ್ತು, ಈಗ ₹1,500 ಇದೆ. ತುಂಬ ಸ್ಟಾಕ್ಸ್ಗಳು ಮೇಲಿದ್ದಾವೆ, ಲಾರ್ಜ್ ಕ್ಯಾಪ್ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು.
ಜಾಸ್ತಿ ಬಿದ್ದಿರೋದೇ ಸ್ಮಾಲ್ ಕ್ಯಾಪು, ಯಾಕಂದರೆ ಜಾಸ್ತಿ ಮೇಲೋಗಿದ್ದೇನೆ ಸ್ಮಾಲ್ ಕ್ಯಾಪು. ನೀವು ಜಾಸ್ತಿ ಮೇಲೋಗೋದು ಇವೇನೆ, ಜಾಸ್ತಿ ಕೆಳಗೆ ಬೀಳೋದು ಇವೇನೆ. ಅದಕ್ಕೆ ಇದನ್ನು ಹೊಸಬ್ರಿಗೆ ನಾವು ಅವಾಯ್ಡ್ ಮಾಡ್ತೀವಿ, ಹೊಸಬ್ರಿಗೆ ಎಂಟ್ರಿ ಆಗಬೇಡಿ ಅಂತ ಹೇಳ್ತೀವಿ. ಬಟ್ ದುಡ್ಡು ಮಾಡೋಕ್ಕಾಗದೆ ಇದರಲ್ಲಿ. ಮತ್ತೆ ಈ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಇನ್ವೆಸ್ಟ್ ಮಾಡಬೇಕು, ತುಂಬ ಪ್ಯಾರಾಮೀಟರ್ನ ನೋಡಬೇಕು. ಅದೇನೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಅರ್ನಿಂಗ್ಸ್ ಅಂದರೆ ಕಂಪ್ನಿಗಳು ಮಾಡೋ ಲಾಭ ಗ್ರೋ ಆಗ್ತಾನೆ ಇರಬೇಕು, ಇಯರ್ ಆನ್ ಇಯರ್ ಗ್ರೋ ಆಗ್ತಾ ಇರಬೇಕು. 1 ಕ್ವಾರ್ಟರ್ 2 ಕ್ವಾರ್ಟರ್ಲಿ ಪ್ರಾಬ್ಲಮ್ ಬಂದರೂ ಪರವಾಗಿಲ್ಲ, ಅದು ನಿಮಗೆ ಗೊತ್ತಿರಬೇಕು ಪ್ರಾಬ್ಲಮ್ ಏನು ಅಂತ. ಅದನ್ನು ಡೀಪಾಗಿ ಹೋಗಿ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಹೊಸಬ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಅಂಥ ಕಂಪ್ನಿಗಳನ್ನ ನಾವು ಇಲ್ಲಿ ಬಿಡೋಣ. ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗಂಗೆ ಏನು ತಿಳ್ಕೊಬೇಕಂದ್ರೆ ಇಯರ್ ಆನ್ ಇಯರ್ ಅಂದರೆ ವರ್ಷದಿಂದ ವರ್ಷಕ್ಕೆ ಕಂಪ್ನಿಯ ಪ್ರಾಫಿಟ್ ಗ್ರೋ ಆಗ್ತಾ ಇರಬೇಕು. ಮಿನಿಮಮ್ ಅಂದ್ರೆ 10% ಗ್ರೋ ಆಗ್ತಾ ಇರಬೇಕು. ಯಾಕಂದ್ರೆ ಟ್ರಂಪ್ ತಾರೀಫ್ ಅದಾಗ್ತಾ ಅಂತ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ, ಬಟ್ ಬಿಸ್ನೆಸ್ಗೆ ಎಫೆಕ್ಟ್ ಆಗಿರಬಾರ್ದು. ಬಿಸ್ನೆಸ್ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾನೆ ಇರಬೇಕು. ಮತ್ತೆ ಬ್ಯಾಲೆನ್ಸ್ ಶೀಟು ಕ್ಲೀನ್ ಆಗಿರಬೇಕು. ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಆಗಿರ್ಬೇಕಂದ್ರೆ ಸಾಲ ತುಂಬಾ ಕಡಿಮೆ ಇರಬೇಕು. ಮತ್ತೆ ನಾವು ಇನ್ನೊಂದು ನೋಡ್ತೀವಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದ್ರೆ ಇವಾಗ ಎಕ್ಸಾಂಪಲ್ ತಗೊಳ್ಳಿ, ಕಂಪ್ನಿ 1000 ರೂಪಾಯಿದೇನೋ ಐಟಮ್ನ ಸೆಲ್ ಮಾಡಿದೆ, ಇದರಲ್ಲಿ ಕಂಪ್ನಿಗೆ ಒಂದು 200 ರೂಪಾಯಿ ಲಾಭ ಆಗಿದೆ. ಬಟ್ ಈ ತಿಂಗಳು ಇಂಟ್ರೆಸ್ಟ್ ಕಟ್ಟಬೇಕಲ್ಲ, ಸಾಲ ಮಾಡಿರ್ತಾರಲ್ಲ, ಬಿಸ್ನೆಸ್ ಅಂದ್ಮೇಲೆ ಸಾಲ ಮಾಡಿರ್ತಾರಲ್ಲ, ಈ ತಿಂಗಳು ಇಂಟ್ರೆಸ್ಟ್ ಬಂದ್ಬಿಟ್ಟು 100 ರೂಪಾಯಿ ಇದೆ ಅನ್ಕೊಳ್ಳಿ, 100 ರೂಪಾಯಿ ಇಂಟ್ರೆಸ್ಟ್ ಕಟ್ಟಕ್ಕೆ ಬರುತ್ತೆ. ಇವಾಗ ಈ ಕಂಪ್ನಿಯ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ 2 ಆಗುತ್ತೆ. ಅಂದ್ರೆ ಈ ಕಂಪ್ನಿ ಮಾಡಿರೋ ಲಾಭದಿಂದ 2 ಟೈಮ್ ಇಂಟ್ರೆಸ್ಟ್ ಕಟ್ಟಬಹುದು. ಇಂಥ ಕಂಪ್ನಿಗಳು ಸೇಫು. ಎನಿಥಿಂಗ್ ಮೋರ್ ದ್ಯಾನ್ 1 ಈಸ್ ಸೇಫ್. ಅಂದ್ರೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಕಟ್ಟಕ್ಕೆ ಕಂಪ್ನಿ ಹತ್ರ ದುಡ್ಡಿದೆ, ಮತ್ತೆ ಸಾಲ ಮಾಡಿ ಇಂಟ್ರೆಸ್ಟ್ ಕಟ್ಟೋ ಪರಿಸ್ಥಿತಿ ಬಂದಿಲ್ಲ. ತುಂಬಾ ಕಂಪ್ನಿಗಳು ಸಾಲ ಮಾಡೇನೆ ಮುಳುಗೋಗೋದು. ಎಂತ ಬ್ಯಾಡ್ ಸಿಚುವೇಶನ್ ಅಲ್ಲಿ ಕಂಪ್ನಿಗಳು ಏನಕ್ಕೆ ಮುಳುಗೋಗ್ತವೆ? ಸಾಲ ಮಾಡಿನೇ ಮುಳುಗೋಗೋದು. ಅದಕ್ಕೇನೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ನೋಡಬೇಕು. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಮಿನಿಮಮ್ 2ಗಿನ್ನ ಜಾಸ್ತಿ ಇರಬೇಕು. 1 ಎಲ್ಲ ತುಂಬಾ ಲೋ ಆಯ್ತು, 2ಗಿನ್ನ ಜಾಸ್ತಿ ಇರಬೇಕು. ಮತ್ತೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರಬೇಕು. ಆಪರೇಟಿಂಗ್ ಕ್ಯಾಶ್ ಫ್ಲೋ ಅಂದ್ರೆ ಇವಾಗ ನಾವು 1000 ರೂಪಾಯಿ ವ್ಯಾಪಾರ ಮಾಡಿದೀವ, 1000 ರೂಪಾಯಿ ವ್ಯಾಪಾರದಲ್ಲಿ ಒಂದು 900 ರೂಪಾಯಿನ ಜನ ಸಾಲ ನಿಲ್ಲಿಸ್ಕೊಂಡಿದ್ದಾರೆ. ಸುಮ್ಮನೆ ವ್ಯಾಪಾರ ಆಗಿದೆ, ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ನು 100 ರೂಪಾಯಿ ಉಳಿದಿದೆಯಲ್ಲ, 100 ರೂಪಾಯಿನಲ್ಲಿ ಇಂಟ್ರೆಸ್ಟ್ ಕಟ್ತೀರಾ, ಬಾಡಿಗೆ ಕಟ್ತೀರಾ, ರೆಂಟ್ ಕಟ್ತೀರಾ, ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡ್ತೀರಾ, ಏನು ಕೊಡ್ತೀರಾ? ಏನೂ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಆಪರೇಷನ್ ಮಾಡೋಕ್ಕೆ ಕ್ಯಾಶ್ ಬರ್ತಿರ್ಬೇಕು. 1000 ರೂಪಾಯಿ ವ್ಯಾಪಾರ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ 300-400 ರೂಪಾಯಿ ಏನಾದರೂ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಂದಿದ್ರೆ ಇದರಿಂದ ನೀವೇನ್ ಮಾಡ್ಬೋದಿತ್ತು? ಬಿಸ್ನೆಸ್ನ ಈಸಿಲಿ ರನ್ ಮಾಡ್ಕೊಂಡು ಹೋಗ್ಬೋದಿತ್ತು. ಲಾಭ ಮಾಡೋದು ಬಿಡ್ರಿ ಸೆಕೆಂಡ್ರಿ, ಯಾವಾಗನ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನೀವು ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡೋದಿರ್ಬೋದು, ಇಂಟ್ರೆಸ್ಟ್ ಕಟ್ಟೋದಿರ್ಬೋದು, ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾದ್ರೂ ಬೇಕು. GST ಕಟ್ಟಬೇಕಾದ್ರೆ ನಿನಗೆ ದುಡ್ಡು ಬಂದಿಲ್ಲ ಅಂತ ಗೌರ್ಮೆಂಟ್ ಕೇಳಲ್ಲ, ಫಸ್ಟ್ ದುಡ್ಡಿಗೆ ಕೊಟ್ಬಿಡು ಅಂತ ಕೇಳುತ್ತೆ. ಅದಕ್ಕೆ GST ಕಟ್ಟಕ್ಕೆ ಈ ತರ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರಬೇಕು. ಮತ್ತೆ ROE ROC ತುಂಬಾ ಮುಖ್ಯ. ROE ROC ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಈ ಮಂಗಳವಾರದಲ್ಲೇ ಮಾಡ್ತೀನಿ. ROE ಎಷ್ಟು ಮುಖ್ಯ ಅಂದ್ರೆ ROE ROC ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಿಸ್ನೆಸ್ ಮಾಡ್ಬೇಕಾ ಬೇಡ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಸ್ನೆಸ್ ಮಾಡೋರ್ಗೂ ಗೊತ್ತಿಲ್ಲ ROE ROC ಏನು ಅಂತ. ದುಡ್ಡು ಗ್ರೋ ಮಾಡ್ಬೇಕಂದ್ರೆ ಈ ROE ROC ತಿಳ್ಕೊಳ್ಳೋದೇ ಬಹಳ ಮುಖ್ಯ. ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ROC ಮಿನಿಮಮ್ 15% ಗಿನ ಜಾಸ್ತಿ ಇರಬೇಕು. ಅಂತ ಬಿಸ್ನೆಸ್ ಅಲ್ಲೇ ಕೈ ಇಡಬೇಕು. 15% ROE ಮಿನಿಮಮ್ ಬೇಕು. ಇಂಪ್ರೂವ್ ಆಗ್ತಿರೋ ROC ಇನ್ವೆಸ್ಟ್ ಮಾಡಬಹುದು, ಬಟ್ ನಿಮಗೆ ಗೊತ್ತಾಗಲ್ಲ ಅದನ್ನೆಲ್ಲ ಕಂಡಿಡಿಯೋದು ಹೆಂಗೆ ಅಂತ. ಈಗ ನೀವು ಸ್ಕ್ರೀನರ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಂದ್ರೆ ಮಿನಿಮಮ್ 15% ROE ಇರಬೇಕು. ಅಥವಾ ಇಯರ್ ಆನ್ ಇಯರ್ ಇಂಪ್ರೂವ್ ಆಗ್ತಿರೋ ROC ಏನಾದ್ರೂ ಇರಬೇಕು. ಲಾಸ್ಟ್ ಇಯರ್ 7 ಇದ್ರೆ ಈ ವರ್ಷ 8 ಇರಬೇಕು, 9 ಇರಬೇಕು. ಈ ತರ ಇಂಪ್ರೂವ್ ಆಗ್ತಿರೋ ROC ಏನಾದ್ರೂ ಇರಬೇಕು. ಮತ್ತೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಮುಖ್ಯವಾಗಿ ಬರೋದಂದ್ರೆ ಪ್ರಮೋಟರ್ಸ್ ಅಲ್ವಾ ಕಂಪ್ನಿಗಳನ್ನ ನಡೆಸೋದು. ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ನೋಡಿ, HDFC ಬ್ಯಾಂಕ್ ಪ್ರಮೋಟರ್ ನೋಡಿ 0 ಇರುತ್ತೆ, ITC ಪ್ರಮೋಟರ್ ನೋಡಿ 0 ಇರುತ್ತೆ, L&T ಪ್ರಮೋಟರ್ ನೋಡಿ 0 ಇರುತ್ತೆ, ಇನ್ಫೋಸಿಸ್ ಪ್ರಮೋಟರ್ ನೋಡಿ 7-8% ಇರುತ್ತೆ. ಯಾಕಂದ್ರೆ ಅಲ್ಲಿ ಪ್ರೊಫೆಷನಲಿ ಮ್ಯಾನೇಜ್ ಇರ್ತಾರೆ. ಮ್ಯೂಚುವಲ್ ಫಂಡ್, ಫಾರಿನ್ ಇನ್ವೆಸ್ಟರ್ಸ್ ಬಿಸ್ನೆಸ್ ನ ರನ್ ಮಾಡ್ತಾರೆ, ಅಲ್ಲಿ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಟ್ ಇಂಥ ಸಣ್ಣ ಸಣ್ಣ ಕಂಪ್ನಿಗಳಲ್ಲಿ ಪ್ರಮೋಟರ್ ಬಹಳ ಮುಖ್ಯ ಆಗ್ತಾರೆ. ಅವ್ನ್ ಹೊಟ್ಟೆ ಹಸಿವಿರ್ಬೇಕು ಪ್ರಮೋಟರ್ಗೆ, ಅಂತವರೇ ಗ್ರೋ ಆಗ್ತಾರೆ. ಹೊಟ್ಟೆ ಹಸು ಪ್ರಮೋಟರ್ ಹೆಂಗ್ ಕಂಡು ಹಿಡಿತೀರಾ? ಅವ್ನ ಹೊಟ್ಟೆನ ಹೋಗಿ ಚೆಕ್ ಮಾಡಕ್ ಆಗಲ್ಲ, ಸ್ಪೆಥೋಸ್ಕೋಪ್ ಇಟ್ಕೊಂಡು ಹೆಂಗ್ ಚೆಕ್ ಮಾಡ್ಬೋದು? ಹೆಂಗಂದ್ರೆ ಇವನಿಗೆ ಈ ಬಿಸ್ನೆಸ್ ಅಲ್ಲಿ ನಂಬಿಕೆ ಇದ್ರೆ ಇವಂದೇ ಹೋಲ್ಡಿಂಗ್ ಇರುತ್ತೆ ಇದರಲ್ಲಿ ಬಿಸ್ನೆಸ್ ಅಲ್ಲಿ. ಅಂದ್ರೆ 50% ಗಿನ್ನ ಜಾಸ್ತಿ ಪ್ರಮೋಟರ್ದು ಹೋಲ್ಡಿಂಗ್ ಇರಬೇಕು. ಹೈ ಪ್ರಮೋಟ್ ಹೋಲ್ಡಿಂಗ್ ಇದೆ ಅಂದ್ರೆ ಸ್ಕಿನ್ ಇಂದ ಗೇಮ್ ಇದೆ ಅಂತ. ನಾಳೆ ಕಂಪ್ನಿ ಮುಳುಗಿದ್ರೆ ಪ್ರಮೋಟರ್ ಮುಳುಗ್ತಾನೆ, ಕಂಪ್ನಿ ಮೇಲೆ ಹೋದ್ರೆ ಪ್ರಮೋಟರ್ ಮೇಲೆ ಹೋಗ್ತಾನೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಆವರೇಜ್ ಪಿ ಗಿನ್ನ ಕೆಳಗಿರ್ಬೇಕು. 5 ಇಯರ್ ಆವರೇಜ್ ಪಿ ಗಿನ್ನ ಈಗಿನ ಕರೆಂಟ್ ಪಿ ಕೆಳಗಿರ್ಬೇಕು. ಪಿ ಹೆಂಗ್ ಕಂಡಿಡಿಯೋದು, ಫ್ಯೂಚರ್ ಪಿ ಹೆಂಗ್ ಕಂಡಿಡಿಯೋದು, ಇವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆವರೇಜ್ ಪಿ ಗೊತ್ತಾಗುತ್ತೆ ಸ್ಕ್ರೀನ್ ಅಲ್ಲಿ, ಅದಕ್ಕಿಂತ ಕೆಳಗಿರ್ಬೇಕು. ಪ್ರೈಸ್ ಫಾಲ್ ಆಗಿರ್ಬೇಕು, ಅರ್ನಿಂಗ್ಸ್ ಫಾಲ್ ಆಗಿರಬಾರ್ದು. ಅರ್ನಿಂಗ್ಸ್ ಫಾಲ್ ಆದ್ರೆ ಪಿ ಜಾಸ್ತಿ ಕಾಣುತ್ತೆ. ಅದಕ್ಕೇನೆ ಮೇಲೇನೆ ನಾವು ಹೇಳ್ಬಿಟ್ಟಿದ್ವಿ, ಇಯರ್ ಆನ್ ಇಯರ್ ಅರ್ನಿಂಗ್ಸ್ ಮಿನಿಮಮ್ 10% ಗ್ರೋ ಆಗ್ತಿರ್ಬೇಕು. ಸೇಲ್ಸ್ 10% ಗ್ರೋ ಆಗ್ಬೇಕು, ಮತ್ತೆ ಪ್ರಾಫಿಟ್ ಕೂಡ ಅಟ್ಲೀಸ್ಟ್ 10% ಗ್ರೋ ಆಗ್ತಾ ಇರಬೇಕು. ನೀವು ಇದನ್ನ ಹೆಂಗ್ ಸರ್ಚ್ ಮಾಡೋದಂದ್ರೆ, ನೀವು screener.in ಅಲ್ಲಿ ಹೋದ್ರೆ ಸ್ಕ್ರೀನ್ಸ್ ಅಂತ ಇರುತ್ತೆ. ಸ್ಕ್ರೀನ್ಸ್ ನ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಇರುತ್ತೆ. ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಲ್ಲಿ ಏನು ಹೊಡಿಬೇಕಂದ್ರೆ, ಎಕ್ಸಾಂಪಲ್ ಸೇಲ್ಸ್ ಗ್ರೋತ್. ನಾನು ಅವಾಗಲೇ ಹೇಳ್ದಂಗೆ ಸೇಲ್ಸ್ ಗ್ರೋತ್ ಮುಖ್ಯ. ಸೇಲ್ಸ್ ಗ್ರೋತ್ ಲಾಸ್ಟ್ 3 ಇಯರ್ಸ್ ಅಲ್ಲಿ ಮೋರ್ ದ್ಯಾನ್ 10 ಇರಬೇಕು. ಯಾವಾಗಲೂ ಈ ಥರ ಹೊಡೆದ್ಮೇಲೆ ಏನು ಹೊಡಿಬೇಕಂದ್ರೆ ಅಂಡ್ ಅಂತ ಹೊಡಿಬೇಕು ಸ್ಕ್ರೀನರಲ್ಲಿ, ಅವಾಗಲೇ ಅದು ಕೆಳಗಡೆ ಬರುತ್ತೆ. ಪ್ರಾಫಿಟ್ ಗ್ರೋತು ಇದು ಮೋರ್ ದ್ಯಾನು, ಈ ಥರ ಸಿಂಬಲ್ ಇದ್ರೆ ಮೋರ್ ದ್ಯಾನು, ಈ ಥರ ಸಿಂಬಲ್ ಇದ್ರೆ ಲೆಸ್ ದ್ಯಾನು. ಓಕೆ, ಪ್ರಾಫಿಟ್ ಗ್ರೋತು ಮೋರ್ ದ್ಯಾನು 3 ಇಯರ್ಸ್ 10% ಇರಬೇಕು. ಎಗೇನ್ ಅಂಡ್ ಅಂತ ಹೊಡಿರಿ. ನೆಕ್ಸ್ಟು ಮೇನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್
ಮುಖ್ಯ. ಸಣ್ಣ ಕಂಪ್ನಿಗಳೆಲ್ಲ ಬಂದ್ಬಿಡ್ತವೆ. ಅದಕ್ಕೆ ಇಲ್ಲಿ ನಾವು ಅಬೌಟ್ 1000 ಕ್ರೋರ್ಸ್ಗಿನ್ನ ಮೇಲಿರೋವನ್ನೇ ಸರ್ಚ್ ಮಾಡಬೇಕು. 1000 ಅಂತ ಹೊಡೆದ್ರೆ ಆಯಿತು, ಅದು ಗೊತ್ತಾಗುತ್ತೆ. ಅಂಡ್ ಅಂತ ಹೊಡಿಬೇಕು. ನೆಕ್ಸ್ಟು ಆವರೇಜ್ ರಿಟರ್ನ್ ಆನ್ ಈಕ್ವಿಟಿ 3 years. ರಿಟರ್ನ್ ಆನ್ ಈಕ್ವಿಟಿನೂ ಹೊಡಿಬೋದು, ನೀವು ROC ಹೊಡಿಬೋದು. ROC ಲಾಸ್ಟ್ 3 years ಕ್ಯಾಪಿಟಲ್ ಎಂಪ್ಲಾಯ್ಡು 15% ಇರಬೇಕು. ಅಂಡ್ ಡೆಟ್ ಟು ಈಕ್ವಿಟಿ ಲೆಸ್ ದ್ಯಾನ್ 0.5 ಅಂಡ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇದ್ರೆ ಮೋರ್ ದ್ಯಾನು 3 ಇರಬೇಕು. ಮಿನಿಮಮ್ 2 ನಡೆಯುತ್ತೆ, ಬಟ್ ಮಿನಿಮಮ್ 3 ಇರಬೇಕು. ಅಂಡ್ ಫ್ರೀ ಕ್ಯಾಶ್ ಫ್ಲೋ, ಓಕೆ, ಇದು ನಾವು ಮುಖ್ಯವಾಗಿ ನೋಡ್ತೀವಿ. ಫ್ರೀ ಕ್ಯಾಶ್ ಫ್ಲೋ ಅಂದರೆ ಕ್ಯಾಶ್ ಜನ್ರೇಟ್ ಮಾಡಿರ್ಬೇಕು ಕಂಪ್ನಿ. ಫ್ರೀ ಅಂದರೆ ಏನು ಹೇಳಿ, ಕಂಪ್ನಿ ಹತ್ರ ಜೋಬಲ್ ಉಳಿಯೋ ದುಡ್ಡನ್ನ ಫ್ರೀ ಕ್ಯಾಶ್ ಫ್ಲೋ ಅಂತ ಕರೀತಾರೆ. ಲಾಭ ಮಾಡಿದ್ದೆಲ್ಲನೂ ಕ್ಯಾಶಾಗಿ ಕನ್ವರ್ಟ್ ಆಗಲ್ಲ. ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ, ಲಾಭ ಮಾಡಿದ್ದೆಲ್ಲನೂ ಕ್ಯಾಶಾಗಿ ಕನ್ವರ್ಟ್ ಆಗಲ್ಲ. ನಾವು ಆವಾಗಲೇ ಆಪ್ರೇಟಿಂಗ್ ಕ್ಯಾಶ್ ಫ್ಲೋನ ಚೆಕ್ ಮಾಡಬೇಕು ಅಂತ ಅಂದ್ವಿ. ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಚೆಕ್ ಮಾಡೋದಕ್ಕಿಂತ ಫ್ರೀ ಕ್ಯಾಶ್ ಫ್ಲೋನ ಚೆಕ್ ಮಾಡಿ ಅಟ್ಲೀಸ್ಟ್ 1 ಕೋಟಿನಾದ್ರೂ ಫ್ರೀ ಕ್ಯಾಶ್ ಫ್ಲೋ ಜನ್ರೇಟ್ ಮಾಡಿರಬೇಕು. 1 ಅಂತ ಹೊಡೆದ್ರೂ ಸಾಕು. ಅಂಡ್ ಮತ್ತು ಡೌನ್ ಫ್ರಮ್ 52 ವೀಕ್ ಹೈ ಮೋರ್ ದ್ಯಾನ್ 30% ಡೌನ್ ಆಗಿರಬೇಕು. ಇವಾಗ ಇಷ್ಟು ಹೊಡೆದ್ಬಿಟ್ಟು ರನ್ ಕ್ವೇರಿ ಅಂತ ಕೊಡಿ, ಬಂದ್ಬಿಡುತ್ತೆ. ತುಂಬ ಸ್ಟಾಕ್ಸ್ಗಳು ಬರ್ತವೆ. 92 ಸ್ಟಾಕ್ಸ್ ಬಂದಿದ್ದಾವೆ ನೋಡಿ. ಏನೇನು ಕೊಟ್ಟಿದ್ದೀವಿ ನಾವಿಲ್ಲಿ? ಸೇಲ್ಸ್ ಗ್ರೋತು ಲಾಸ್ಟು 3 yearsಲ್ಲಿ 10% ಗ್ರೋ ಆಗಿರಬೇಕು. ಪ್ರಾಫಿಟ್ ಗ್ರೋತು ಲಾಸ್ಟ್ 3 yearsಲ್ಲಿ 10% ಗ್ರೋ ಆಗಿರಬೇಕು. ಮತ್ತು ಮಾರ್ಕೆಟ್ ಕ್ಯಾಪು 1000 crore ಜಾಸ್ತಿ ಇರಬೇಕು. ಮತ್ತು ಅವರೇಜ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು 3 yearsಲ್ಲಿ 15% ಜಾಸ್ತಿ ಇರಬೇಕು. ಮತ್ತು ಡೆಟ್ ಟು ಈಕ್ವಿಟಿ 0 ಕಮ್ಮಿ ಇರಬೇಕಂದ್ರೆ ಕಂಪ್ನಿ ಹತ್ರ ಇರೋ ನೆಟ್ವರ್ತಿಗೆ ಎಷ್ಟು ಡೆಟ್ ಇದೆ ಅಂತ. ಕಂಪ್ನಿ ಹತ್ರ ಏನಾದರೂ 100 ರೂಪಾಯಿ ಇದ್ದರೆ, ಸಾಲ 50 ರೂಪಾಯಿ ಇದ್ದರೆ 0.5% ಆಗುತ್ತೆ. ಅಂದರೆ ಕಂಪ್ನಿ ಆರಾಮ್ಸೆ ಆ ಸಾಲ ತೀರಿಸ್ಬೋದು ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ. ಕಂಪ್ನಿ ಹತ್ರ 100 ರೂಪಾಯಿ ಇದೆ, ಸಾಲ 200 ರೂಪಾಯಿ ಇದ್ದರೆ ಏನಾಗುತ್ತೆ, ಕಂಪ್ನಿ ಮುಳುಗೋಗ್ಬಿಡುತ್ತೆ. ಅದಕ್ಕೇ ಡೆಟ್ ಟು ಈಕ್ವಿಟಿ ಅಂತ ಕರಿತೀವಿ. ಡೆಟ್ ಎಷ್ಟಿದೆ, ಕಂಪ್ನಿ ಹತ್ರ ನೆಟ್ವರ್ತ್ ಎಷ್ಟಿದೆ, ಇವೆರಡನ್ನು ಡಿವೈಡೆಡ್ ಬೈ ಮಾಡಿದ್ರೆ 0.5 ಬರುತ್ತೆ. ಅದಕ್ಕೆ 0.5 ಅಂತ ಹೊಡಿದ್ದೀವಿ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೀನಿ ನೋಡಿ. ನಾನು ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಕಂಪ್ನಿ ತಾಂತೀನಿ. ವಾರೆ ರಿನ್ಯೂಬಲ್ ಎನರ್ಜಿನೇ ಬಂದಿದೆ ಮೇನು, ಅಲ್ಲಿ ತಾಂತೀನಿ. ವಾರೆ ರಿನ್ಯೂಬಲ್ ಎನರ್ಜಿನಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಹೇಳಿ, ಒಂದು ವರ್ಷಕ್ಕೆ 15 ಕೋಟಿ ಇದೆಯಾ? ಎಬಿಟಾ ಎಷ್ಟಿದೆ ಹೇಳಿ, ಅಂದರೆ ಆಪ್ರೇಟಿಂಗ್ ಪ್ರಾಫಿಟು 561 ಕೋಟಿ ಇದೆಯಾ? ಈ 15 ಕೋಟಿನ 561 ಕೋಟಿನಲ್ಲಿ ಎಷ್ಟು ಟೈಮ್ಸ್ ಪೇ ಮಾಡ್ಬೋದು? ಅದೇನೇ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಎಷ್ಟು ಟೈಮ್ ಪೇ ಮಾಡ್ಬೋದು ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ. ನಾವಿಲ್ಲಿ ಮಿನಿಮಮ್ 3 ಹಾಕಿದ್ದೀವಿ, ಅಂಥ ಸ್ಟಾಕ್ಸೇ ಬಂದಿದೆ. ಇಲ್ಲಿ ಸ್ವಲ್ಪ ಹೈ ಪಿ, ಲೋ ಪಿ ಎಲ್ಲ ಸ್ಟಾಕ್ಸು ಬಂದಿದೆ. ಅಲ್ಲಿ ನಾವು ಪಿನ 20 ಅಂತ ಹಾಕ್ಬಿಟ್ರೆ ಸುಮ್ಮನೆ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪಿನ ಯಾವ ರೀತಿ ನೋಡಬೇಕು ಅಂತಲೂ ನಾನು ಹೇಳ್ತೀನಿ ವಿಡಿಯೋದಲ್ಲಿ ನೋಡಿ. ಈಗ ಎಕ್ಸಾಂಪಲ್ಗೆ ನಾನು ಯಾವುದೋ ಒಂದು ನೋಡಿದೆ, ಯಾವುದು ಡಿಕ್ಸಾನ್ ಟೆಕ್ನಾಲಜಿ ಅಂತ ಬಂತಿಲ್ಲಿ. ಡಿಕ್ಸಾನ್ ಟೆಕ್ನಾಲಜಿ ನೋಡಿದೆ. ಡಿಕ್ಸಾನ್ ಟೆಕ್ನಾಲಜಿದು ಪಿ ಬಂದ್ಬಿಟ್ಟು 49 ಇದೆ. ಓಕೆ, ಇದ್ರದ್ದು ಆವ್ರೇಜ್ ಪಿ ಎಷ್ಟಿರುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 5 yearsಲ್ಲಿ ಹೋಗ್ಬಿಟ್ಟು ಈ ಥರ 5 years ಅಂತ ಹೊಡೆದು ಪಿ ಆವ್ರೇಜ್ ಪಿ ನೋಡಿದ್ರೆ ಡಿಕ್ಸಾನ್ ಟೆಕ್ನಾಲಜಿ ಯಾವಾಗಲೂ ಕೂಡ 120 ಪಿನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈಗ ಸಡನ್ಲಿ 40 ಪಿಗೆ ಬಂದಿದೆ, 43 ಪಿಗೆ ಬಂದಿದೆ. ಗ್ರೋತ್ ಎಷ್ಟಿದೆ ಲಾಸ್ಟ್ 3 yearsಯಿಂದ? ಗ್ರೋತ್ ಇವ್ರದ್ದು ಇಯರ್ ಆನ್ ಇಯರ್ 60%, 14%, 45%, 120% ಎಲ್ಲ ಗ್ರೋತ್ ಇದೆ. ಈವನ್ DVR ಕೂಡ ಸಖತ್ ಗ್ರೋತ್ ಆಗಿದೆ. ಒಂದೇ ಒಂದು ಕ್ವಾರ್ಟ್ರಲ್ಲಿ ಹೆಚ್ಚು ಕಡಿಮೆ ಬಂದಿರುತ್ತೆ, ಅದಕ್ಕೆ ಶೇರ್ಸ್ನ ಹೊಡೆದಿರ್ತಾರೆ. ಇಲ್ಲಿ ನೋಡಿ, ಸೇಲ್ಸ್ ಈ ಇಯರಲ್ಲಿ ಅಷ್ಟೊಂದು ಗ್ರೋತ್ ಆಗಿಲ್ಲ, ಇಯರ್ ಆನ್ ಇಯರು ಬರೀ 2% ಗ್ರೋತ್ ಆಗಿದೆ. ಬಟ್ ಪ್ರಾಫಿಟ್ ಗ್ರೋತ್ ಜಾಸ್ತಿ ಆಗಿದೆ. ಅದಕ್ಕೇ ಮಾರ್ಕೆಟ್ ಇದಕ್ಕೆ ಪನಿಷ್ ಮಾಡಿದೆ. ಇಲ್ಲಿ ಅದರ್ ಇನ್ಕಮ್ ಬಂದಿರೋದ್ರಿಂದ ಪ್ರಾಫಿಟ್ ಗ್ರೋತ್ ಜಾಸ್ತಿ ಆಗಿದೆ, ರಿಯಲ್ ಆಗಲ್ಲ. ಅದಕ್ಕೇ ಇದಕ್ಕೆ ಮಾರ್ಕೆಟು ಜಾಸ್ತಿ ಪನಿಷ್ ಮಾಡಿದೆ. ಇದನ್ನು ಹೋಗ್ಬಿಟ್ಟು ಈಗಲೇ ಇನ್ವೆಸ್ಟ್ ಮಾಡಿ ಅಂತಲ್ಲ, ನೀವು ಇದನ್ನು ರಿಸರ್ಚ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ಎಷ್ಟು ಬಿದ್ದಿದೆ ಈ ಕಂಪ್ನಿ ಮೇಲಿಂದ? ಎಲ್ಲಿತ್ತು? 18,000 ಇತ್ತು. 18,000ದಿಂದ 10,000ಕ್ಕೆ ಬಂದಿತ್ತು. ಈಗ 11,500 ರೂಪಾಯಿ ಇದೆ. ಇದನ್ನು ಬೈ ಮಾಡೋಕ್ಕಲ್ಲ, ಜಸ್ಟ್ ನೀವು ಇದನ್ನೇನು ಮಾಡ್ಬೋದು, ರಿಸರ್ಚ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ಮೋಸ್ಟ್ ಆಫ್ ದಿ ಕಂಪ್ನಿಗಳನ್ನ. ಇಲ್ಲಿ ಇಂದ್ರಪ್ರಸ್ಥ ಮೆಡಿಕಲ್ ಅಂತ ಒಂದು ಕಂಪ್ನಿ ಇದೆ. ಈ ಕಂಪ್ನಿನ ಪ್ರೈಸ್ ಕೂಡ ಸಖತ್ ಕೆಳಗೆ ಬಿದ್ದಿದೆ. ಈ ಕಂಪ್ನಿ ಏನು ಮಾಡುತ್ತೆ, ಈ ಕಂಪ್ನಿ ಬಂದ್ಬಿಟ್ಟು ಅಪೋಲೋ ಹಾಸ್ಪಿಟ್ಲು ಈ ಕಂಪ್ನಿನ ನಡೆಸುತ್ತೆ. ಇದು ಡೆಲ್ಲಿ ಗೌರ್ಮೆಂಟ್ ಪ್ರಮೋಟ್ರ್. ಇದಕ್ಕೆ ಅಪೋಲೋ ಹಾಸ್ಪಿಟ್ಲು ಇದನ್ನು ನಡೆಸುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಅಪೋಲೋ ಇಬ್ಬರು ಸೇರಿಕೊಂಡು ಇದನ್ನು ನಡೆಸ್ತಾರೆ. ಇದೊಂದು ರಿಸರ್ಚ್ ಮಾಡ್ಬೋದು ನೀವು. ಇದು ಫಿಲ್ಟ್ರಲ್ಲಿ ಬಂದಿದೆ. ಪಿ ಕೂಡ ತುಂಬ ಕಡಿಮೆ ಇದೆ ನೋಡಿ. ಪಿ ಎಷ್ಟು ಕಡಿಮೆ ಇದೆ. ಮತ್ತು ROC ನೋಡಿ ಎಷ್ಟೊಂದಿದೆ. ಇದ್ರದ್ದು ಆವ್ರೇಜ್ ಪಿ ನೋಡಿ, ಆವ್ರೇಜ್ ಪಿಗಿನ ಜಾಸ್ತಿ ಇದೆ. ಇದು ಆ್ಯಕ್ಚುಲಿ 5 year ಆವ್ರೇಜ್ ಪಿಗಿನ 10 year ಆವ್ರೇಜ್ ಪಿಗಿನೂ ಜಾಸ್ತಿ ಇದೆ. ಅಂದರೆ ಇದು ಯಾವಾಗಲೂ ಇಷ್ಟಕ್ಕೆ ಟ್ರೇಡ್ ಆಗೋದು. ನೀವೊಂದ್ಸಲ ನೋಡಿ, ಡೀಪಾಗಿ ಹೋಗಿ ರಿಸರ್ಚ್ ಮಾಡಿ ನೋಡಿ, ಏನು ಅನಿಸುತ್ತೆ ಕಂಪ್ನಿ, ಹೆಂಗೆ ಗೊತ್ತಾಗುತ್ತೆ ನಿಮಗೆ ನೀಟಾಗಿ ಏನು ಎತ್ತ ಅಂತ. ಬಿದ್ದಿದೆ ಇದು ಪ್ರೈಸ್ ಕೂಡ 619 ರೂಪಾಯಿಂದ 370 ರೂಪಾಯಿಗೆ ಬಂದಿದೆ.
ಮತ್ತು ಆಕ್ಷನ್ ಕನ್ಸ್ಟ್ರಕ್ಷನ್, ಇದ್ರ ಬಗ್ಗೆ ನಾವು ಒಂದು ವೀಡಿಯೋ ಮಾಡಿದ್ವಿ ಆಕ್ಷನ್ ಕನ್ಸ್ಟ್ರಕ್ಷನ್ ಬಗ್ಗೆ. ಇದೇನು ಮಾಡುತ್ತೆ ಅಂದರೆ ಕ್ರೇನ್ನ ತಯಾರು ಮಾಡಿಕೊಡುತ್ತೆ. ನಿಮ್ಗೆ ಆಲ್ರೆಡಿ ಒಂದು ಸಲ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಆ ವಿಡಿಯೋ ಬಗ್ಗೆ ಬೇಕಾದ್ರೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಕ್ರೇನ್ನ ತಯಾರು ಮಾಡುತ್ತೆ. ಈಗ ನಮ್ಮ ಏನಾದರೂ ಗೌರ್ಮೆಂಟು ಕೆಪೆಕ್ಸಿಗೆ ಸ್ಪೆಂಡ್ ಮಾಡೋದೆ ದುಡ್ಡನ್ನ, ಈಗ 12 ಲಕ್ಷ ಕೋಟಿಗೆ ಸ್ಪೆಂಡ್ ಮಾಡ್ತಾ ಇದೆ. 12 ಲಕ್ಷ ಕೋಟಿ ಎಲ್ಲಿ ಸ್ಪೆಂಡ್ ಮಾಡುತ್ತೆ? ರೋಡ್ ಬಿಲ್ಡ್ ಮಾಡೋಕ್ಕೆ, ಬಿಲ್ಡಿಂಗ್ಗಳು ಬಿಲ್ಡ್ ಮಾಡೋಕ್ಕೆ, ಇದಕ್ಕೆ ಸ್ಪೆಂಡ್ ಮಾಡುತ್ತೆ. ಎಲ್ಲದಕ್ಕೂ ಇವ್ರ ಐಟಮ್ಗಳು ಬೇಕು. ಇಲ್ಲಿ ನೋಡಿ, ಕ್ರೇನ್ ಬೇಕು, ಈ ಥರ JCB ಥರ ಗಾಡಿಗಳು ಬೇಕು, ಇವೆಲ್ಲ ಐಟಮ್ಗಳು ಬೇಕು. ಇದರಿಂದ ಇವ್ರಿಗೆ ಗ್ರೋತ್ ಬರುತ್ತೆ. ನೀವು ಬೇಕಾದ್ರೆ ಡೀಪಾಗಿ ಒಳಗೋಗಿ ರಿಸರ್ಚ್ ಮಾಡಿ. ROC 40% ಇದೆ, ROE 28% ಇದೆ, P 25 ಇದೆ. ಆವ್ರೇಜ್ P ಎಷ್ಟಿತ್ತು ಇವ್ರದ್ದು? ಆವ್ರೇಜ್ P 5 ಇಯರಲ್ಲಿ ಇವ್ರದ್ದು 33 ಇತ್ತು. ಈಗ ಇನ್ನೂ ಕೆಳಗೆ ಬಂದಿದೆ. ಮತ್ತು ಪ್ರೈಸ್ ಕೂಡ ಕೆಳಗೆ ಬಂದಿದೆ. 1500ಇಂದ 791ಗೆ ಬಂದಿತ್ತು, ಈಗ 900ಗೆ ಬಂದಿದೆ. ಅದೇ ರೀತಿ KPIT ಟೆಕ್ನಾಲಜೀಸು ಮತ್ತು ಬ್ಲೂ ಜೆಟ್ ಹೆಲ್ತ್, ಇವನ್ನೆಲ್ಲನೂ ನೀವು ರಿಸರ್ಚ್ ಮಾಡ್ಬೋದು. ಈಗ ನಿಮಗೆ ಹುಡುಕೋಕ್ಕೆ ಯಾವ ಕಂಪ್ನಿ ಹುಡುಕ್ಬೇಕಂತ ತಲೆನೋವಿರುತ್ತಲ್ಲ, ರಿಸರ್ಚ್ ಮಾಡೋದು ಹೆಂಗೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಬಟ್ ಯಾವ ಕಂಪ್ನಿ ರಿಸರ್ಚ್ ಮಾಡಬೇಕಂತ ಗೊತ್ತಿರಲ್ಲ. ಈ ಥರ ಯೂಸ್ ಮಾಡ್ಬೋದು. ಮತ್ತು 90 ತುಂಬ ಜಾಸ್ತಿ ಆಯಿತು, ನನಗೆ ಇನ್ನೂ ಸೇಫ್ ಆಗಿರೋದು ಬೇಕಂದರೆ ನೀವೇನು ಮಾಡ್ಬೋದು, ಇನ್ನೂ ಸ್ವಲ್ಪ ಜಾಸ್ತಿ ಫಾಲ್ ಆಗಿರೋ ಸ್ಟಾಕ್ಸ್ನೂ ಹಾಕ್ಬೋದು. ಅದು ಬಿಟ್ಬಿಟ್ಟು ಸೇಲ್ಸ್ ಗ್ರೋತ್ನ ನೀವಿಲ್ಲಿ 15% ಮಾಡ್ಬೋದು. ಮತ್ತು ಪ್ರಾಫಿಟ್ ಗ್ರೋತ್ನೂ ಕೂಡ 15% ಮಾಡ್ಬೋದು. ಹಂಗೆ ಮಾಡಿದ ತಕ್ಷಣ 91 ಕಂಪ್ನಿ ಇದ್ದಿದ್ದು ಡೈರೆಕ್ಟಾಗಿ 23 ಕಂಪ್ನಿಗೆ ಬಂದುಬಿಟ್ಟಿದೆ. ನೋಡಿ, ಇಲ್ಲಿ ಗಣೇಶ್ ಹೌಸಿಂಗ್ ಅಂತ ಒಂದು ಕಂಪ್ನಿ ಇದೆ, ಮತ್ತು ಇಂದ್ರಪ್ರಸ್ಥ ಮೆಡಿಕಲ್ ಇಲ್ಲೂ ಕೂಡ ಬರ್ತಾ ಇದೆ. ಬಿಕಾಸ್ ದೇ ಆರ್ ಗ್ರೋಯಿಂಗ್ 15% ಅನಿಸುತ್ತೆ ಇಯರ್ ಆನ್ ಇಯರ್. ಎಸ್, ದೇ ಆರ್ ಗ್ರೋಯಿಂಗ್ 15%. ಈ ಇಯರ್ ಮಾತ್ರ ಡೌನ್ ಆಗಿದೆ, ಬಟ್ ಈಗೇನು ಮತ್ತೆ 15% ಗ್ರೋ ಆಗಿದೆ ಇದಕ್ಕೂ ಕಂಪೇರ್ ಮಾಡಿದ್ರೆ. ಪ್ರಾಫಿಟ್ ಕೂಡ 30% ಗ್ರೋ ಆಗಿದೆ ಪ್ರಾಫಿಟ್. ಇದೊಂದು ರಿಸರ್ಚ್ ಮಾಡಿ ನೋಡಿ. ಮತ್ತು ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ ಸ್ಟಾಕ್ಸ್ ಎಲ್ಲನೂ ಸಖತ್ ಕೆಳಗೆ ಬಿದ್ದಿದೆ. ಇಲ್ಲಿಂದ 3360 ರೂಪಾಯಿಂದ 1151 ರೂಪಾಯಿ. ಇವ್ರದ್ದು ಕೂಡ ಗ್ರೋತ್ ಚೆನ್ನಾಗಿದೆ, 35% ಗ್ರೋತ್ ಆಗಿದ್ದಾರೆ. ಈ ವರ್ಷ ಸ್ವಲ್ಪ ಗ್ರೋತ್ ಸ್ಲೋ ಡೌನ್ ಆಗಿದೆ, ಮತ್ತು ಈ ಇಯರ್ ಗ್ರೋತ್ ಆಗಿದ್ದಾರೆ. ನೋಡಿ, ಕಾನ್ಕಾಲ್ ಓದಿ, ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅಂತ ಕೇಳಿ, ಫ್ಯೂಚರ್ ಗ್ರೋತ್ ಹೆಂಗಿರುತ್ತೆ ಅಂತ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಯಾವುದೂ ಕೂಡ ಬ್ಲೈಂಡಾಗಿ ಹೋಗಿ ಇನ್ವೆಸ್ಟ್ ಮಾಡಬೇಡಿ. ನ್ಯೂಜನ್ ಸಾಫ್ಟ್ವೇರು, ಡೈನಾಮಿಕ್ ಕೇಬಲ್ಲು, ಗೋದ್ರೇಜ್ ಫಿಲಿಪ್ಸ್ ಬಂದ್ಬಿಟ್ಟು ಸಿಗರೇಟ್ 10% ಅಪ್ ಆಗಿದೆ ಇವತ್ತಿದು. ನೋಡಿ ಗ್ರೋತ್ ರೇಟ್ ಯಾವ ರೀತಿ ಇದೆ, ಇಯರ್ ಆನ್ ಇಯರ್ 35% ಗ್ರೋತ್ ಆಗಿದ್ದಾರೆ ಎವ್ರಿ ಇಯರ್. ಮಲ್ಬಾರೋ ಎಲ್ಲ ಸಿಗರೇಟ್ ಬರುತ್ತಲ್ಲ, ಅದು ಇವ್ರದೇ. ಮತ್ತು ನೋಡಿ, ಜಾಶ್ ಇಂಜಿನಿಯರಿಂಗು ಮತ್ತು ಸಿ ಇನ್ಫೋ ಸಿಸ್ಟಮ್ ಏನು ಹೇಳಿ, ಮ್ಯಾಪ್ ಮೈ ಇಂಡಿಯಾ. ಈ ಎಷ್ಟೋ ಕಂಪ್ನಿಗಳು ಗ್ರೋತ್ ಇರುತ್ತೆ, ಬಟ್ ಮಾರ್ಕೆಟ್ ಅದಕ್ಕೆ ವ್ಯಾಲ್ಯೂಯೇಷನ್ ಪೇ ಮಾಡ್ತಿರಲ್ಲ, ಅಥವಾ ಗ್ರೋತ್ನ ಇದು ಮಾಡ್ತಾ ಇರಲ್ಲ. ಯಾಕಂದರೆ ಮಾರ್ಕೆಟ್ ಸಿಚುವೇಶನ್ ಬ್ಯಾಡ್ ಇದೆ ಅಂತ. ರಿಸರ್ಚ್ ಮಾಡಿ ಯಾವುದು ಜಾಸ್ತಿ ಗ್ರೋತ್ ಇರುತ್ತೆ ಅಂಥದನ್ನೇ ಚೂಸ್ ಮಾಡಿ. ಇಲ್ಲಿ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ಇದು ಮಾಡಿ, ಅಂದರೆ 15% ಪ್ರಾಫಿಟ್ ಗ್ರೋತ್ಗಿನ್ನ 20% ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. 20% ಮಾಡಿದ್ರೆ ಮತ್ತೆ ಅದೇ ಕಂಪ್ನಿ ಬರ್ತಿದ್ದಾವೆ. ಕಾನ್ಕಾರ್ಡ್ ಬಯೋಟೆಕ್ ಬಗ್ಗೆನೂ ನಾವು ಒಂದು ವಿಡಿಯೋ ಮಾಡಿದ್ವಿ. ಅವಾಗ ಓವರ್ ವ್ಯಾಲ್ಯೂಡ್ ಅನಿಸಿತ್ತು ನಮಗೆ. ಇವತ್ತು ನೋಡಿ, ಒಂದೇ ದಿವಸಕ್ಕೆ 13% ಜಂಪ್ ಆಗಿದೆ. ಎವ್ರಿ ಇಯರ್ 15-20% ಸೇಲ್ಸ್ ಗ್ರೋತ್ ಇದೆ ಇವ್ರದ್ದು. ಪ್ರಾಫಿಟ್ ಗ್ರೋತ್ ಕೂಡ 39-20% ಗ್ರೋತ್ ಇದೆ. ಅವಾಗ ಓವರ್ ವ್ಯಾಲ್ಯೂಡ್ ಆಗಿತ್ತು. ಇವಾಗ ನೋಡಿ, ನಿಮಗೆ ಏನಿಸುತ್ತೆ, ಇದು ಯಾವುದೇ ರೀತಿ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ದಯವಿಟ್ಟು ಇದನ್ನು ಬೈಸೆಲ್ ರೆಕಮೆಂಡೇಷನ್ ಥರ ಟ್ರೀಟ್ ಮಾಡಬೇಡಿ. ಆಮೇಲೆ ಹೋಗ್ಬಿಟ್ಟು ಹೇಳಿದೀವಿ ಅಂತ ಪಟ್ ಅಂತ ಹೋಗಿ ಬೈ ಮಾಡಬೇಡಿ. ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರಬೇಕು. ಮತ್ತು ಪ್ರಮೋಟ್ ಹೋಲ್ಡಿಂಗ್ ಚೆಕ್ ಮಾಡಿ. ಓಕೆ, ಇಲ್ಲಿ ನಾವು ಪ್ರಮೋಟ್ ಹೋಲ್ಡಿಂಗ್ ಒಂದು ಹಾಕೋದು ಬಿಟ್ಟಿದ್ವಿ. ಪ್ರಮೋಟ್ ಹೋಲ್ಡಿಂಗು ಅಟ್ಲೀಸ್ಟು 40% ಆದರೂ ಇರಬೇಕು. 40 ಅಂತ ಹೊಡೆದ್ರೆ ಸಾಕಾದ ಗೊತ್ತಾಗುತ್ತೆ. ಡೈರೆಕ್ಟ್ಲಿ 19 ಬಂದ್ಬಿಟ್ಟು, ಅಂದರೆ 2-3 ಸ್ಟಾಕ್ಸ್ ಕಮ್ಮಿ ಆಗಿದ್ದಾವೆ. ನಾನು ಈ ಸ್ಕ್ರೀನ್ನ ಸೇವ್ ಮಾಡಿಬಿಟ್ಟು ಕೆಳಗಡೆ ಲಿಂಕ್ ಕೊಡ್ತೀನಿ. ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಕೂಡ ಸರ್ಚ್ ಮಾಡ್ಬೋದು. ಆ ಲಿಂಕ್ನ ನಾನು ಕೆಳಗಡೆ ಕೊಡ್ತೀನಿ. ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಸ್ಟಾಕ್ಸ್ ಎಲ್ಲ ಬರುತ್ತೆ. ಬಟ್ ನೀವು ಇಲ್ಲಿ ಪ್ಲೇ ಮಾಡಬೇಕು. ನಿಮಗೆ ಹೆಂಗೆ ಬೇಕೋ ಅದನ್ನು ಚೇಂಜ್ ಮಾಡ್ಕೊಬೋದು. ಇನ್ನೂ ಬೇಕಾದ್ರೆ 2-3 ಎಕ್ಸ್ಟ್ರಾನೂ ಹಾಕೊಬೋದು ನೀವು, ಏನು ಬೇಕು ಅಂತ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಜಾಸ್ತಿ ಇರೋದು ಹಾಕೊಬೋದು, ಮತ್ತು ಡೆಟ್ ಟು ಈಕ್ವಿಟಿ ಇನ್ನೂ ಕಮ್ಮಿ ಬೇಕಂದ್ರೆ ಹಾಕೊಬೋದು, ಸೇಲ್ಸ್ ಗ್ರೋತ್ ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕೊಬೋದು. ಈ ಥರ ಅಕೌಂಟ್ ಚೆಕ್ ಮಾಡಿ ಯಾವ್ಯಾವ ಸ್ಟಾಕ್ಸ್ಗಳಿದ್ದಾವೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇದನ್ನು ರಿಸರ್ಚ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಿ. ಇದನ್ನು ಯಾವುದೇ ಕಾರಣಕ್ಕೂ ಬೈ ಸೆಲ್ ಮಾಡೋಕ್ಕೆ ಯೂಸ್ ಮಾಡಬೇಡಿ. ಯಾವತ್ತೂ ಹೇಳ್ತಿದ್ದೀನಿ ಕೇಳಿ, ಸ್ಕ್ರೀನರು ಯಾವತ್ತೂ ಓಲ್ಡ್ ಡೇಟಾ ತೋರಿಸುತ್ತೆ, ಅಂದರೆ ಆಲ್ರೆಡಿ ಆಗೋಗಿರೋದು. ಫ್ಯೂಚರ್ನ ಕಂಡುಹಿಡಿಬೇಕಂದ್ರೆ ನೀವು ರಿಸರ್ಚ್ ಮಾಡಲೇಬೇಕು, ಕಾನ್ಕಾಲ್ ಓದಲೇಬೇಕು, ಬೇರೆ ದಾರಿಲೇ. ನಾನು ಕಾನ್ಕಾಲು ಯೂಸ್ ಮಾಡ್ಕೊಂಡು ಹೆಂಗೆ ಓದೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಫ್ಯೂಚರ್ನ ಕಂಡುಹಿಡಿಬೇಕಂದ್ರೆ ನೀವು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಲೇಬೇಕು. ಬಿಕಾಸ್ ಓಲ್ಡ್ ಈಸ್ ಓಲ್ಡ್. ಅದಕ್ಕೆ ವಾರನ್ ಬಫೆಟ್ ಹೇಳ್ತಾರಲ್ಲ, ಇನ್ ದ ಬಿಸ್ನೆಸ್ ವರ್ಲ್ಡ್ ರೇರ್ ವೀರ್ ಮಿರರ್ ಆಲ್ವೇಸ್ ಕ್ಲಿಯರರ್ ದ್ಯಾನ್ ದಿ ವಿಂಡ್ಶೀಲ್ಡ್ ಅಂತ. ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮ ಹತ್ರ 2 ಗ್ಲಾಸ್ ಇರುತ್ತೆ. ಒಂದು ಮಿರರಲ್ಲಿ ಒಂದಿರುತ್ತೆ, ಮತ್ತು ಎದುರುಗಡೆ ಒಂದಿರುತ್ತೆ. ಬಟ್ ನೀವು ಗಾಡಿನ ಎಲ್ಲಿ ನೋಡಿಸ್ಕೊಂಡು ಓಡಿಸ್ತೀರಾ? ಹಿಂದ್ಗಡೆ ಇರುತ್ತಲ್ಲ ಮಿರರ್, ಅದನ್ನು ನೋಡ್ಕೊಂಡು ಓಡಿಸ್ತೀರಾ, ಅಥವಾ ಮುಂದ್ಗಡೆ ಇರೋ ಗ್ಲಾಸ್ ನೋಡ್ಕೊಂಡು ಗಾಡಿ ಓಡಿಸ್ತೀರಾ? ಮುಂದ್ಗಡೆ ಇರೋ ಗ್ಲಾಸ್ ನೋಡ್ಕೊಂಡಲ್ವಾ? ತುಂಬ ಜನ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಹಿಂದ್ಗಡೆ ಡೇಟಾನ ನಂಬ್ತಾರೆ. ನಂಬಲಿ, ಪರವಾಗಿಲ್ಲ, ಬಟ್ ಕಂಪ್ಲೀಟ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅದನ್ನು ಜಸ್ಟ್ ಇನಿಷಿಯಲಿ ಯೂಸ್ ಮಾಡಬೇಕು. ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಇದ್ದಂಗೆ. ಈಗ ಮೇಲತ್ತಕ್ಕೆ ನಮ್ಗೊಂದು ಸ್ಟೇರ್ ಕೇಸ್ ಬೇಕಲ್ಲ, ಅದಕ್ಕೋಸ್ಕರ ಯೂಸ್ ಮಾಡಬೇಕು. ಇದೇ ಎಂಡ್ ರಿಸಲ್ಟ್ ಅಲ್ಲ. ನೀವು ಇನ್ನೂ ಡೀಪಾಗಿ ಹೋಗಿ ಸ್ಟಡಿ ಮಾಡಿದಾಗ್ಲೇ ನಿಮಗೆ ಅರ್ಥ ಆಗೋದು. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ
ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.